ಕಳೆದ 45 ದಿನಗಳ ಹಿಂದೆ ಅದ್ದೂರಿಯಾಗಿ ಮದುವೆಯಾಗಿದ್ದಂತಹ ನವ ವಿವಾಹಿತೆ ಗಾನವಿ 26 ವಯಸ್ಸಿನ ಗಾನವಿ ನೇಣಿಗೆ ಶರಣವಾಗಿರುವಂತದ್ದು. ಅಂದ್ರೆ ಗಂಡನ ಮನೆಯಲ್ಲಿ ವರದಕ್ಷಿಣೆ ಕಿರುಕುಳ ಆರೋಪದಡಿ ಈಗ ಗಾನವಿ ಅವರ ಕುಟುಂಬಸ್ಥರು ಆರೋಪವನ್ನು ಮಾಡ್ತಿರುವಂತದ್ದು. ಅಂದ್ರೆ ಸೂರಜ್ನೊಂದಿಗೆ ಗಾನವಿ ಕಳೆದ 45 ದಿನಗಳ ಹಿಂದೆ ಇದೇ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ಕೂಡ ಮಾಡ್ಕೊಂಡಿದ್ರು. ಆದ್ರೆ ವರದಕ್ಷಿಣೆ ಕಿರುಕುಳದ ಹಿನ್ನೆಲೆಯಲ್ಲಿ ಗಾನವಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಸದ್ಯ ಬೆಂಗಳೂರಿನ ಬಿ ಚನ್ನಸಂದ್ರದಲ್ಲಿ ನಡೆದಿರುವಂತದ್ದು. ಬಿ ಚನ್ನಸಂದ್ರ ನಿವಾಸದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ಸದ್ಯ ನಾನೀಗ ಬಿ ಚನ್ನಸಂದ್ರದ ಕೊಲಂಬಿಯಾ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀನಿ. ಇದೇ ಆಸ್ಪತ್ರೆಯಲ್ಲಿ ಈಗ ಮೃತ ಗಾನವಿ ಅವರ ಮೃತದೇಹ ಇರುವಂತದ್ದು ದೃಶ್ಯದಲ್ಲೂ ಕೂಡ ಈಗ ನೀವು ಗಮನಿಸಬಹುದು. ಅಂದ್ರೆ ಕಳೆದ 1.5 ತಿಂಗಳ ಹಿಂದೆ 45 ದಿನದ ಹಿಂದೆ ಗ್ರ್ಯಾಂಡ್ ಆಗಿ ಮದುವೆಯಾಗಿದ್ದಂತಹ ಸೂರಜ್ನೊಂದಿಗೆ ಮದುವೆಯಾಗಿದ್ರು 26 ವಯಸ್ಸಿನ ಗಾನವಿ ಎನ್ನುವಂತಹ ಯುವತಿ. ಆದ್ರೆ ಗಂಡನ ಮನೆಯಲ್ಲಿ ಪ್ರತಿದಿನ ಕಾರು ಹಾಗೆ ಒಡವೆ ಹಣಕ್ಕಾಗಿ ಬೇಡಿಕೆಯನ್ನ ಇಡ್ತಾ ಇದ್ರು ಅಂತ ಹೇಳಿ ಈಗ ಏನು ಮೃತ ಗಾನವಿ ಅವರ ಕುಟುಂಬಸ್ಥರು ಹೇಳುವಂತದ್ದು. ವರದಕ್ಷಿಣೆ ಕಿರುಕುಳ ತಾಳಲಾರದೆ ಈಗ ಗಾನವಿ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಸದ್ಯ ನಿನ್ನೆ ಮಧ್ಯಾಹ್ನ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಅವರನ್ನ ಉಳಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೋಷಕರು ಈ ಒಂದು ಕೊಲಂಬಿಯಾ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅದೃಷ್ಟವಶಾತ್ ಗಾನವಿ ಈಗ ಮೃತಪಟ್ಟಿರುವಂತದ್ದು. ಸದ್ಯ ಗಾನವಿ ಅವರ ಕುಟುಂಬಸ್ಥರ ಆಕ್ರೋಶ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಸದ್ಯ ಗಾನವಿ ಅವರ ಕುಟುಂಬಸ್ಥರು ಈಗ ಆಸ್ಪತ್ರೆಯ ಮುಂಭಾಗದಲ್ಲಿದ್ದಾರೆ. ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತಿದ್ದೀನಿ. ಮದುವೆ ಮಾಡುವಂತದ್ದು ಅಥವಾ ಮದುವೆ ಆದ್ಮೇಲೆ ಏನಾದ್ರು ಗಲಾಟೆಗಳ ಆಗಿತ್ತಾ, ವರದಕ್ಷಿಣೆ ಕಿರುಕುಳನ ಅಥವಾ ಬೇರೆ ಏನಾದ್ರು ಸಮಸ್ಯೆಗಳು ಇತ್ತಾ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ. ಸರ್, ಗಾನವಿಗೆ ನೀವು ಏನಾಗ್ಬೇಕು? ನಾನು ಚಿಕ್ಕಪ್ಪ ಆಗ್ಬೇಕು. ಓಕೆ, ಎಷ್ಟು ದಿನಗಳ ಹಿಂದೆ ಮದುವೆ ಮಾಡ್ಕೊಟ್ಟಿದ್ರಿ ಗಾನವಿಗೆ? ಯಾರು ಹುಡುಗ? ಬ್ಯಾಕ್ ಗ್ರೌಂಡ್ ಎಲ್ಲ ತಿಳ್ಕೊಂಡಿದ್ರ? ಏನಾಗಿತ್ತು? ಆತ್ಮಹತ್ಯೆಗೆ ಮುಖ್ಯ ಕಾರಣ ಏನು? ಸರ್, ಆತ್ಮಹತ್ಯೆಗೆ ಮುಖ್ಯ ಕಾರಣ ಅವ್ರ ಪ್ರಚೋದನೆ ಸರ್. ಆ ಮಗು ಈ ಮಟ್ಟಕ್ಕೆ ಡಿಸೈಡ್ ಮಾಡ್ಕೊಂಡಿರೋದ್ರೆ ಅವ್ರು ಮಾಡಿರೋ ಪ್ರಚೋದನೆ ಒಂದು, ಕೊಟ್ಟಿರೋ ಹಿಂಸೆ. 45 ದಿವಸದಿಂದ ಅವಳು ಏನ್ ಹಿಂಸೆ ಪಟ್ಟಿದ್ದಾಳೆ, ಆ ಹಿಂಸೆನೇ ಇದಕ್ಕೆ ಕಾರಣ. ಯಾವಾಗ ಆತ್ಮಹತ್ಯೆಗೆ ಪ್ರಯತ್ನ ಪಟ್ರು? ನೀವು ಆಸ್ಪತ್ರೆಗೆ ಯಾವಾಗ ದಾಖಲು ಮಾಡಿದ್ರಿ? ಏನು? ಬುಧವಾರ ಮಧ್ಯಾಹ್ನ ಸರ್. ಬುಧವಾರ ಮಧ್ಯಾಹ್ನ 1:30 ನಾನೇ ಕರ್ಕೊಂಡ್ ಬಂದಿದ್ದೆ ಹಾಸ್ಪಿಟ್ಲಿಗೆ. ಇಲ್ಲಿ ನಾನೇ ಕರ್ಕೊಂಡ್ಬಂದು ಸೇರಿಸಿದ್ದು. ಮಧ್ಯಾಹ್ನ 1:30 ಆಗಿತ್ತು. ಏನು ಓದಿದ್ರು ಅವರು ಗಾನವಿ ಅವರು? ಸೂರಜ್ ಇಷ್ಟಪಟ್ಟು ಮದುವೆ ಆಗಿದ್ದ ಅಥವಾ ಅರೇಂಜ್ ಮ್ಯಾರೇಜ್ ನೀವೇ ನೋಡಿದ್ದು ಹುಡುಗನ ಮದುವೆ ಆದ್ವಾ ಅಥವಾ ಹೇಗೆ? ಸರ್, ಇದು ಅರೇಂಜ್ ಮ್ಯಾರೇಜ್. 2 ಫ್ಯಾಮಿಲಿ ಒಪ್ಕೊಂಡು ಅರೇಂಜ್ ಮ್ಯಾರೇಜ್ ಮಾಡಿದ್ದು. ಇಬ್ರು ಡಿಗ್ರಿ ಮಾಡಿದ್ದಾರೆ. ಹುಡುಗನೂ ಡಿಗ್ರಿ ಮಾಡಿದ್ದಾರೆ, ಹುಡುಗಿನೂ ಡಿಗ್ರಿ ಮಾಡಿದ್ದಾರೆ. ಎಲ್ಲ ಫ್ಯಾಮಿಲಿ ಕಡೆ ಒಪ್ಪಿಗೆ ಮಾಡಿ ಅವ್ರಿಗೇನ್ ಬೇಕು ನೀಡ್ಸ್ನೆಲ್ಲ ಫುಲ್ಫಿಲ್ ಮಾಡಿ ಮದುವೆ ಮಾಡಿದ್ದು ಸರ್. ಯಾವಾಗ ಪ್ರಾರಂಭ ಆಯ್ತು ಈ ವರದಕ್ಷಿಣೆ ಕಿರುಕುಳ ಆಗಿರ್ಬೋದು, ಕಾರು ಒಡವೆ ಡಿಮ್ಯಾಂಡ್ ಇಟ್ಟಿದ್ದು ಯಾವಾಗ? ಮದುವೆ ಆದ ನಂತರದಲ್ಲಿ? ಆದ್ರೆ ಮದುವೆ ಆಗಿದ್ದೆ 45 ದಿನ ಆಯ್ತು. ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವರು ಈ ತರ ಬೇಕು ಅನ್ನುವಂಥದ್ದನ್ನ? ಸರ್, ಮದುವೆ ಮುಗಿದು ನಾವು ಯಾವತ್ತು ನಮ್ಮ ಮಗುನ ಅವ್ರ ಮನೆಗೆ ಕಳ್ಸಿದ್ವಿ, ಆ ದಿವಸದಿಂದಾನೇ ಶುರುವಾಗಿದೆ. ಬಟ್ ಅವಳು ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ. ಯಾಕೆ ಹೇಳ್ಕೊಳ್ಳಿಲ್ಲ ಅಂದ್ರೆ ನಾವೆಲ್ಲ ಕೊಡ್ತಿದ್ವಿ ಅವ್ರಿಗೆ, ಏನ್ ಬೇಕೋ ಕೊಡ್ತಿದ್ವಿ. ಮಗುನ ನಾವು ಅವ್ರ ಕೇಳಿದ್ರೆ ಏನ್ ಬೇಕಾದ್ರೂ ಕೊಡ್ತಿದ್ವಿ. ನಮ್ಮನ್ ಕೇಳ್ಬೇಕಿತ್ತು ಅವ್ರು. ಅವಳನ್ನ ಕೇಳಿದ್ರೆ ಅವಳು ಎಲ್ಲಿಂದ ತಂದು ಕೊಡ್ತಾಳೆ? ಅವಳು ಈಗ ತಂದೆ ಯಾವ್ದೇ ಹೆಣ್ಮಗು ತಂದೆ ತಾಯಿಗೆ ಹಿಂಸೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಇಷ್ಟೆಲ್ಲ ಅದ್ದೂರಿಯಾಗಿ ಮದುವೆ ಮಾಡ್ಕೊಟ್ಮೇಲೆ ಮತ್ತೆ ಇದು ಬೇಕು ಅದು ಬೇಕಂತ ಯಾವ ಮಗು ಬಂದು ಕೇಳುತ್ತೆ ಸರ್ ಮನೇಲಿ? ನಮ್ಮ ಹತ್ರ ಮಾತಾಡ್ಬೋದಿತ್ತು. ಇಲ್ಲ, ನನ್ಗೆ ಈ ತರದ್ ಆಸೆ ಇದೆ, ಈ ತರದ್ ಬೇಕು, ಆಯ್ತು ಏನೋ ಮಾಡ್ಬೋದಿತ್ತು. ಆ ಮಗುಗ್ ಟಾರ್ಚರ್ ಕೊಟ್ಟು ಈ ತರ ಪ್ರಚೋದನೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೆ ತಂದಿರೋದು ಅವ್ರೇ ಅಲ್ವಾ? 45 ದಿವಸ ಮಗು ಮನೇಲೇ ಇತ್ತಲ್ಲ, ಅವ್ರ ಮನೇಲೇ ಇತ್ತು. ಅವ್ರ ತಾಯಿ ಗಂಡ ಅವರು ಇದರಿಂದಾನೇ ಈ ತರ ಆಗಿರೋದು. ಅಂದ್ರೆ ಪ್ರಾಣ ಇತ್ತ? ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರ್ಬೇಕಾದ್ರೆ ಜೀವ ಇತ್ತ ಅಥವಾ ಹೇಗಿತ್ತು? ಅವ್ರ ಸ್ಥಿತಿ ಹೇಗಿತ್ತು? ಸರ್, ಅದು ನಾವು ಜೀವ ಇತ್ತು ಅಂತಾನೆ ಕರ್ಕೊಂಡ್ ಬಂದ್ವಿ. ಸೊ ಇಲ್ಲಿ ಹಾಸ್ಪಿಟ್ಲಲ್ಲಿ ಅವ್ರು ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಪಟ್ರು. ಹಾರ್ಟ್ CPR ಎಲ್ಲ ಮಾಡಿ ಹಾರ್ಟ್ ರಿವೈವ್ ಆಯ್ತು. ಬಟ್ ಅದೇ ಕೋಮಾದಲ್ಲಿ ಇದ್ವಿ ಸರ್ ಅವರು. ಓಕೆ, ಗಾನವಿ ಅವರ ಹಸ್ಬೆಂಡ್ ಸೂರಜ್ ಅವರ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ? ಇವಾಗ ನಿಮ್ಮ ಹತ್ರ ಏನಾದ್ರು ಸಂಪರ್ಕ ಮಾಡಿದಾರ, ಮಾತನಾಡಿಸಿದಾರ? ಏನ್ ಹೇಳ್ತಿದ್ದಾರೆ? ಸರ್, ಅವರು ಇವತ್ತಿಗೂ ಏನು ಸಂಪರ್ಕ ಮಾಡಿಲ್ಲ. ನಾವೇ ಸಂಪರ್ಕ ಮಾಡಕ್ಕೆ ಪ್ರಯತ್ನ ಪಟ್ಟಿದೀವಿ. ಬಟ್ ಅವ್ರ ಫೋನ್ಗಳೆಲ್ಲ ಸ್ವಿಚ್ ಆಫ್ ಆಗಿದೆ. ಮನೆ ಹತ್ರನೂ ಕಳ್ಸಿದ್ವಿ, ಮನೆ ಹತ್ರನೂ ಯಾರು ಇಲ್ಲ. ಅವರು ಯಾರು ಬಂದೂ ಇಲ್ಲ ಇಲ್ಲಿಗೆ. ನಾವು 2 ದಿವಸದಿಂದ ನಿದ್ದೆ ಕಟ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಮಗುನ ಉಳಿಸೋ ಪ್ರಯತ್ನದಲ್ಲಿ ನಾವಿದೀವಿ. ಆ ಕಟ್ಟಸಿ ಕೂಡ ಇಲ್ಲ ಸರ್ ಅವಳಿಗೆ. ಅದು ಒಂದು ಹೆಣ್ಣು, ಅವ್ರ ಅತ್ತೆ. ಆ ಅಮ್ಮನ್ಗೆ ಏನಾಗಿದೆ ಅನ್ನೋ ಒಂದು ಸರಿ ಗಂಡನ್ಗೆ ಅದ್ರಲ್ಲಿ ತಾಯಿ, ಅವಾಗ ಗಂಡನ ತಾಯಿಗಾಗ್ಲಿ
ಏನ್ ನಡೀತಿದೆ ಅದನ್ನ ತಿಳ್ಕೊಳ್ಳೋ ವಿಷಯನೂ ಇಲ್ಲ. ಅವ್ರು ಇಲ್ಲಿ ಮುಖ ತೋರ್ಸಕ್ಕೂ ಅವ್ರಿಗೆ ಮುಖ ಇಲ್ಲ ಅಂದ್ರೆ ಬಂದು, ಸೊ ಅವ್ರು ಮಾಡಿದಾರಂತ ತಾನೆ, ಹಿಂಸೆ ಕೊಟ್ಟಿದಾರಂತ ತಾನೆ, ಮಗಳ ತರ ಟ್ರೀಟ್ ಮಾಡಿದಿರ ಬರ್ಬೇಕಿತ್ತು ಅವ್ರಿಗೆ. ಓಕೆ, ನೀವು ಪೊಲೀಸ್ ಠಾಣೆಗೆ ದೂರು ಕೊಡುವಂತದ್ದು ಅಥವಾ ಮಹಿಳಾ ಆಯೋಗಕ್ಕೆ ಭೇಟಿ ನೀಡುವಂತದ್ದು ಆತರ ಏನಾದ್ರು ಮುಂದಾಗಿದ್ದೀರಾ, ಅಥವಾ ಈ ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿ ಮಾಡ್ತೀರಿ? ಸರ್, ಈಗ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಸೊ ಈಗ ಮಹಿಳಾ ಆಯೋಗಕ್ಕೂ ಹೋಗ್ತಿದ್ದಾರೆ ಮಾತಾಡಕ್ಕೆ, ಮೇಡಮ್ ನಾಗಲಕ್ಷ್ಮಿ ಮೇಡಮ್ ಹತ್ರ ಹೋಗ್ತಿದ್ದಾರೆ ಮಾತಾಡಕ್ಕೆ. ಸೊ ಆ ಕಡೆಯಿಂದನೂ ಏನಾಗುತ್ತೋ ಎಲ್ಲ ಪ್ರಯತ್ನ ಮಾಡ್ತೀವಿ ಸರ್. ಬಿಡೋದಂತೂ ಇಲ್ಲ ಸರ್. ಕಾನೂನು ರೀತಿ ಏನೇ ಆದ್ರೂ ಅವ್ರನ್ನ ಬಿಡೋ ಮಾತೇ ಇಲ್ಲ ಸರ್. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನಾಳೆ ದಿವಸ ಇದನ್ನ ನೋಡಿ ಸಮಾಜದಲ್ಲಿ ಒಂದ್ 4 ಜನ ತಿದ್ಕೋಬೇಕು ಸರ್. ಈ ತರ ಮಾಡಿದ್ರೆ ಈ ತರ ಆಗುತ್ತೆ, ಯಾವ್ದೋ ಹೆಣ್ಣು ಮಗುಗೂ ಆಗ್ಬಾರ್ದು ಸರ್. ಅದು ನಮ್ಮ ಉದ್ದೇಶ. ಈಗ ನಾವು ನಿಮ್ಮ ಹತ್ರ ಮೀಡಿಯಾ ಮುಂದೆ ಬಂದಿರೋ ಉದ್ದೇಶನೇ ಅದು. ನಮಗಾಗಿದೆ ಅನ್ಯಾಯ, ಅದೇ ರೀತಿ ಅನ್ಯಾಯ ಬೇರೆಯವ್ರಿಗೆ ಆಗ್ಬಾರ್ದು. ಇದನ್ನ ಒಂದು ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಸರ್. ಅದೇ ನಮ್ಮ ಉದ್ದೇಶ. ಏನ್ ಶಿಕ್ಷೆ ಆಗ್ಬೇಕು ಈ ಈ ಸಾವಿಗೆ ಕಾರಣ ಆದಂತಹ ಸೂರಜ್ ಅವರು ಅಥವಾ ಸೂರಜ್ ಅವರ ಕುಟುಂಬಸ್ಥರು ಕಾರಣ ಅಂತ ಹೇಳ್ತಿದ್ರಿ, ಏನ್ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀರಿ ಸರ್? ಈಗ ನಮ್ಗೆ ಮಗು ನಾವು ಕಳ್ಕೊಂಡಿದೀವಿ. ನಮ್ಮನ್ನ ಕೇಳಿದ್ರೆ ನಾವು ಅವನು ಈ ಭೂಮಿ ಮೇಲೆ ಇರಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಬಟ್ ನಮ್ ಕಾನೂನು ಆ ರೀತಿ ಇಲ್ಲ. ಕಾನೂನು ರೀತಿಯಲ್ಲಿ ಅವ್ರಿಗೆ ಏನ್ ಆಗ್ಬೇಕೋ, ಯಾವ ಲೆವೆಲ್ ಅವ್ರಿಗೂ ಅವ್ರಿಗೆ ಎಷ್ಟು ಶಿಕ್ಷೆ ಆಗುತ್ತೋ ಅಷ್ಟು ಮಾಡಿದ್ರೆ ನಮ್ಗೆ ಅದು ಸಮಾಧಾನ ಆಗುತ್ತೆ. ಇದಿಷ್ಟು ಮೃತ ಗಾನವಿ ಅವರ ಕುಟುಂಬಸ್ಥರ ನೋವಿನ ಮಾತುಗಳು ಅಂತಾನೆ ಹೇಳ್ಬೋದು. ಕಾನೂನು ರೀತಿಯಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ. ಈಗಾಗಲೇ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಗಾನವಿ ಅವರ ಗಂಡ ಸೂರಜ್ ಮತ್ತೆ ಸೂರಜ್ ಅವರ ಕುಟುಂಬಸ್ಥರು ಫೋನ್ ಅನ್ನ ಸ್ವಿಚ್ ಆಫ್ ಅನ್ನ ಮಾಡ್ಕೊಂಡಿದ್ದಾರೆ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಸದ್ಯ ನೀಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.